ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಮಹಾಭಾರತದಲ್ಲಿ ಉಲ್ಲೇಖಿಸಿದಂತೆ ದುಷ್ಟ ದುರ್ಯೋಧನನು ಪಾಂಡವರನ್ನು ಪಗಡೆಯಾಡಿ ಸೋಲಿಸಿ ಅವರನ್ನು ಕಾಡಿಗೆ ವನವಾಸಕ್ಕೆ ಕಳುಹಿಸುತ್ತಾನೆ. ಆಗ ಪಾಂಡವರು ಬ್ರಾಹ್ಮಣರ ಮಾತಿನಂತೆ ಧೌಮ್ಯಾಚಾರ್ಯರು ಹೇಳಿದಂತೆ ಧರ್ಮರಾಜನು ಸೂರ್ಯನ ಉಪಾಸನೆಯನ್ನು ಮಾಡುತ್ತಾನೆ. ಆಗ ಸೂರ್ಯದೇವರು ಪ್ರತ್ಯಕ್ಷರಾಗಿ ಲಕ್ಷ ಕೋಟಿ ಬ್ರಾಹ್ಮಣರ ಭೋಜನವಾಗುವಂತೆ ಅನುಗ್ರಹಿಸಿ ಅಕ್ಷಯ ಪಾತ್ರೆಯನ್ನು ಧರ್ಮರಾಜನಿಗೆ ಕೊಡುತ್ತಾನೆ. ಇದರಿಂದ ಪಾಂಡವರು ವನವಾಸದಲ್ಲಿದ್ದರೂ ಸಹ ಅಷ್ಟ ಐಶ್ವರ್ಯದಿಂದ ಇದ್ದು ಪ್ರತಿನಿತ್ಯ ಬ್ರಾಹ್ಮಣರ ಭೋಜನವನ್ನು ಮಾಡಿಸುತ್ತಿದ್ದರು. ಹೀಗೆ ಅಕ್ಷಯ ಪಾತ್ರೆಯು ಅಷ್ಟೈಶ್ವರ್ಯವನ್ನು ಕೊಡುವಂಥದ್ದಾಗಿದೆ. ಇಂಥ ಅಕ್ಷಯ ಪಾತ್ರೆಯ ರಂಗೋಲಿಯನ್ನು ಸುಲಭವಾಗಿ ಹೇಗೆ ಹಾಕಬೇಕೆಂದು ಈಗ ನೋಡೋಣ. ಈ ಅಕ್ಷಯ ಪಾತ್ರೆ ರಂಗೋಲಿಯನ್ನು ಪ್ರತಿನಿತ್ಯ ಇಲ್ಲವೇ ಶುಕ್ರವಾರ ಮಂಗಳವಾರ ದೇವರ ಮುಂದೆ ಹಾಕುವುದರಿಂದ ಧನ ಧಾನ್ಯ ಅಷ್ಟ ಐಶ್ವರ್ಯ ಸಂಪತ್ತು ಪಡೆಯಬಹುದು. ಮೊದಲು ಶ್ರೀ ಲಕ್ಷ್ಮೀ ವೆಂಕಟೇಶ ಪ್ರಸೀದ ಎಂದು ಬರೆಯಬೇಕು. ನಂತರ ಒಂದು ಪದ್ಮವನ್ನು ಬರೆದು ಎಡಬಲದಲ್ಲಿ ಶಂಖಚಕ್ರಗಳನ್ನು ಬಿಡಿಸಬೇಕು. ಈಗ ಅಕ್ಷಯ ಪಾತ್ರೆ ರಂಗೋಲಿಯನ್ನು ಹೇಗೆ ಹಾಕುವುದನ್ನು ನೋಡೋಣ. ಮೊದಲಿಗೆ ಅಡ್ಡಗೆರೆ, ಉದ್ದಗೆರೆ, ಕ್ರಾಸು, ಈ ಕ್ರಾಸ್ ಹೀಗೆ ಗೆರೆಗಳನ್ನು ಹಾಕಿಕೊಳ್ಳಬೇಕು. ಇವು 8 ಗೆರೆಗಳಾಗುತ್ತವೆ. ಪ್ರತಿಯೊಂದು ಗೆರೆಯ ಮುಂದೆ 1 2 3 4 5 ಹೀಗೆ 5 ಚುಕ್ಕೆಗಳನ್ನು ಇಡುತ್ತಾ ಹೋಗಬೇಕು. ನಂತರ ಒಂದು 2 3 4 5 ಅದೇ ರೀತಿ ಈ ಕಡೆಯೂ 1 2 3 4 5 ಹೀಗೆ 5 ಚುಕ್ಕೆಗಳನ್ನು ಪ್ರತಿಯೊಂದು ಕಡೆ ಇಡುತ್ತಾ ಬರಬೇಕು. 8 ದಳಗಳು ಆಗುತ್ತವೆ. ಒಂದು 2 3 4 5 ಹೀಗೆ ಎಲ್ಲ ಕಡೆಗೆ ಎಳೆದ ಮೇಲೆ 5ನೇ ಚುಕ್ಕೆಯಿಂದ ಈ ಗೆರೆಗೆ ಕೂಡಿಸಬೇಕು. ನಂತರ ಈ ಗೆರೆಯಿಂದ ಈ ಗೆರೆವರೆಗೆ, ಈ ಗೆರೆಯಿಂದ ಇಲ್ಲಿಯವರೆಗೆ, ಹೀಗೆ ಚುಕ್ಕೆಯಿಂದ ಇಲ್ಲಿಯವರೆಗೆ, ಈ ಚುಕ್ಕೆಯಿಂದ ಇಲ್ಲಿಯವರೆಗೆ ಕೂಡಿಸಬೇಕು. ವಾದಿರಾಜರು ರಚಿಸಿದ ಅಕ್ಷಯ ಪಾತ್ರೆ ಹಾಡನ್ನು ಪ್ರತಿನಿತ್ಯ ಹೇಳುವುದರಿಂದ ಅಥವಾ ಕೇಳುವುದರಿಂದ ಅಷ್ಟೈಶ್ವರ್ಯಗಳು, ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತದೆ. ಆ ಹಾಡನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ಹೇಳಲಾಗಿದ್ದು ಅದರ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗೆ ಕೊಡಲಾಗಿದೆ. ಈಗ ಅಕ್ಷಯ ಪಾತ್ರೆ ರಂಗೋಲಿಯನ್ನು ನೋಡೋಣ.
ಮೊದಲಿಗೆ ಅಡ್ಡಗೆರೆಯನ್ನು ಒಂದು ಉದ್ದಗೆರೆಯನ್ನು, ನಂತರ ಕ್ರಾಸ್ 2 ಗೆರೆಯನ್ನು ಎಳೆಯಬೇಕು. ಒಟ್ಟು 8 ಗೆರೆಗಳಾಗುತ್ತವೆ. ಪ್ರತಿಯೊಂದು ಗೆರೆಯ ಮುಂದೆ 5 ಚುಕ್ಕೆಗಳನ್ನು ಇಡುತ್ತಾ ಬರಬೇಕು. 1 2 3 4 5 ಹೀಗೆ ಪ್ರತಿಯೊಂದು ಗೆರೆಗೂ 5 ಚುಕ್ಕೆಗಳನ್ನು ಇಡಬೇಕು. ನಂತರ ಈ ರೀತಿ ಇಳಿಜಾರಿನಲ್ಲಿ 5 ಚುಕ್ಕೆಗಳನ್ನು ಇಡಬೇಕು. ಈ ಚುಕ್ಕೆ 5 ಆದಮೇಲೆ 1 2 3 4 5 ಹೀಗೆ 5 ಚುಕ್ಕೆಗಳನ್ನು ಇಳಿಜಾರಿನಲ್ಲಿ ಈ ಕಡೆ ಇಡ್ತಾ ಬರಬೇಕು. ಹೀಗೆ ಪ್ರತಿಯೊಂದು ಕಡೆ ಇಟ್ಟ ನಂತರ ಈ ಗೆರೆಯಿಂದ ಮೊದಲನೇ ಚುಕ್ಕೆ ಕೂಡಿಸಬೇಕು, ಎರಡನೇ ಇದಕ್ಕೆ ಈ ಚುಕ್ಕೆ ಕೂಡಿಸಬೇಕು, ಇಲ್ಲಿಂದ ಈ ಚುಕ್ಕೆಯವರೆಗೆ ಗೆರೆ ಇರಬೇಕು, ಇಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ, ಹೀಗೆ 5 ಗೆರೆಗಳನ್ನು ಎಳೆಯಬೇಕು. ಅದೇ ರೀತಿ ಎಲ್ಲ ಕಡೆಗೆ ಎಳೆದ ಮೇಲೆ ಅಡ್ಡಗೆರೆಯನ್ನು 5 ಹೀಗೆ ಇಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ, ಹೀಗೆ 5 ಗೆರೆಗಳನ್ನು ಎಳೆಯಬೇಕು. ಈಗ ಎಲ್ಲ ಕಡೆಗೆ ಹೀಗೆ ಎಳೆದ ನಂತರ ಅಕ್ಷಯ ಪಾತ್ರ ರಂಗೋಲಿ ತಯಾರಾಯಿತು. ನಂತರ ಇದು ಐಶ್ವರ್ಯವನ್ನು ಕೊಡುವುದರಿಂದ ಪ್ರತಿಯೊಂದು ಕಡೆ ಶ್ರೀಕಾರ ಎಲ್ಲ ಕಡೆಗೂ ಶ್ರೀಕಾರವನ್ನು 8 ಕಡೆ ಬರೆಯಬೇಕು.